ಭಕ್ತರ ಸಂಕಷ್ಟವನ್ನ ದೂರ ಮಾಡುವಂತಹ ಬಸಪ್ಪನಿಗೆ ಇದೆಂತಹ ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆ. ಕಾರಣ ಟ್ರಸ್ಟ್ ಅಧ್ಯಕ್ಷನ ಪ್ರತಿಷ್ಠೆಗೆ ಬೀದಿಗೆ ಬಿದ್ದ ದೇವರ ಬಸಪ್ಪ. ಟ್ರಸ್ಟ್ ಅಧ್ಯಕ್ಷನ ಪ್ರತಿಷ್ಠೆಗಾಗಿ ದೇವರ ಬಸಪ್ಪ ಈಗ ಬೀದಿಗೆ ಬಿದ್ದಿರುವಂತಹ ಪರಿಸ್ಥಿತಿ. ರಸ್ತೆಯಲ್ಲಿಯೇ ನಿಂತ ಸಣ್ಣ ಕಿರಾಯ ಸ್ವಾಮಿ ದೇಗುಲದ ಬಸಪ್ಪ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದೊಡ್ಡರಸಿನಕೆರೆಯಲ್ಲಿ ಘಟನೆ ನಡೆದಿದೆ. ದೇಗುಲದ ಟ್ರಸ್ಟ್ ಅಧ್ಯಕ್ಷ ಹಾಗೂ ಗ್ರಾಮಸ್ಥರ ನಡುವೆ ಇದೇ ವಿಚಾರಕ್ಕೆ ಜಟಾಪಟಿಯಾಗಿದೆ. ಬಸಪ್ಪನ ಪಾಲಕನ ವಿಚಾರದಲ್ಲಿ ಫೈಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವೈಯಕ್ತಿಕ ಪ್ರತಿಷ್ಠೆಗಾಗಿ ಟ್ರಸ್ಟ್ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಕಿರಿಕ್ ಮಾಡ್ತಿದ್ದಾರಂತ. ಬಸಪ್ಪನ ಮನೆಗೆ ಬೀಗ ಹಾಕಿದ್ದಾರೆ ಜಯಪ್ರಕಾಶ್ ಗೌಡ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಮುಂದುವರಿತಾ ಇದೆ. ಬಟ್ ಭಕ್ತರ ಸಂಕಷ್ಟವನ್ನು ದೂರ ಮಾಡುವ, ಭಕ್ತರು ಪ್ರತಿನಿತ್ಯ ಪೂಜೆ ಮಾಡುವಂತಹ ಬಸಪ್ಪನನ್ನ ಈಗ ಹೊರಗೆ ಕಟ್ಟಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿವೃತ್ತ ಎಸಿಪಿ ಜಯಪ್ರಕಾಶ್ ಗೌಡರು ಹಾಗೂ ಸಹಕಾರ ಸಂಘ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದ ಮೊನ್ನೇಗೌಡರು ಇವರು ನಮ್ಮದೇ ಸ್ವಂತ ದೇವಸ್ಥಾನ, ನಮ್ಮದೇ ಸ್ವಂತ ಬಸಪ್ಪನ ಮನೆ ಅಂದ್ಕೊಂಡು ಈಗಾಗಲೇ ಎಲ್ಲದಕ್ಕೂ ಬೀಗ ಹಾಕೊಂಡಿದ್ದಾರೆ. ಇದ್ರ ಮಧ್ಯೆ ಒಂದು ಸಾರಿ ದೇವಸ್ಥಾನಕ್ಕೆ ಬೀಗ ಹಾಕಿ ಅದೆಲ್ಲ ಹೈಕೋರ್ಟಲ್ಲಿ ತೀರ್ಮಾನ ಆಗಿತ್ತು, ಕೀ ಹ್ಯಾಂಡ್ ಓವರ್ ಮಾಡಿದ್ರು. ತಿರ್ಗಾ ನಮ್ಮದೇ ಸ್ವಂತ ಅಂತ ಬೀಗ ಹಾಕಂತ ಅಕ್ರಮವಾಗಿದ್ದು ಸಾರ್ವಜನಿಕರ ಆಸ್ತಿ. ಇದು ಪುರಾತನಿಗೆ 300-400 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದ್ರ ಬಗ್ಗೆ ದಯಮಾಡಿ ಎಲ್ಲರೂ ಕ್ರಮ ತಗೊಂಡು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರಲ್ಲ, ಹಾಗೆ ದೇಗುಲದ ಟ್ರಸ್ಟ್ ಅಧ್ಯಕ್ಷ ಮತ್ತು ಗ್ರಾಮಸ್ಥರ ಜಟಾಪಟಿಯ ನಡುವೆ ಪಾಪ ಈಗ ಬಸಪ್ಪ ಬೀದಿ ಪಾಲಾಗಿರುವಂತಹ ಘಟನೆ ನಡೆದಿದೆ. ಗ್ರಾಮಸ್ಥರು ಕೂಡ ಟ್ರಸ್ಟ್ ಅಧ್ಯಕ್ಷರ ವಿರುದ್ಧ ವ್ಯಾಪಕ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ.